ಪಾಂಡವರ ನಡುವೆ ವೈಮನಸ್ಸು ಬೆಳೆದು ಹೆಮ್ಮರವಾಗಿದ್ದು ಯುದ್ಧ ಮಾಡುವ ಹಂತಕ್ಕೆ ತಲುಪಿತು. ಕೌರವ ಸೇನೆಯಲ್ಲಿ ದುರ್ಯೋಧನನಿಗೆ ನಿಷ್ಠವಾಗಿದ್ದು ಪಾಂಡವರನ್ನು ಸೋಲಿಸಬಲ್ಲ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಲೇಬೇಕೆಂದು ಸಂಕಲ್ಪ ಮಾಡಿದ ಶ್ರೀಕೃಷ್ಣನು ಉಪಾಯವೊಂದನ್ನು ಸಿದ್ಧಪಡಿಸಿ ಕರ್ಣನನ್ನು ಕರೆಯುತ್ತಾನೆ. ಈ ಸಂದರ್ಭದಲ್ಲಿ ಕೃಷ್ಣ ಮತ್ತು ಕರ್ಣರ ನಡುವೆ ನಡೆದ ಸಂಭಾಷಣೆಯನ್ನು ನಾನು ತಮ್ಮ ಮುಂದೆ ಏಕಪಾತ್ರ ಅಭಿನಯದ ಮೂಲಕ ಅಭಿನಯಿಸಲಿದ್ದೇನೆ. ಇಲ್ಲಿ ನಿಂತರೆ ಕೃಷ್ಣ, ಇಲ್ಲಿ ನಿಂತರೆ ಕರ್ಣ. ಬಾ ಕರ್ಣ ಬಾ, ನನ್ನ ಹತ್ತಿರ ಕುಳಿತುಕೋ. ಬೇಡ ದೇವ ಬೇಡ, ನಿಮ್ಮ ಸಮನಾಗಿ ನಿಮ್ಮ ಜೊತೆ ಕುಳಿತುಕೊಳ್ಳಲಾರೆ. ಏಕೆ ಕರ್ಣ ಇಂತಹ ಮಾತುಗಳನ್ನಾಡುತ್ತೀಯ? ದೇವಾ ಮುರಾರಿ, ನನಗೆ ಇದರಿಂದ ಮುಜುಗರವಾಗುತ್ತದೆ. ತಾವು ನನ್ನನ್ನು ಕರೆದ ಉದ್ದೇಶವೇನು? ಏಕೆ ಮುಜುಗರ ಕರ್ಣ? ವಿಚಾರ ಮಾಡಿ ನೋಡಿದರೆ ನಾವಿಬ್ಬರು ಒಂದೇ ವಂಶದವರು. ದೇವಾ ಏನು ಹೇಳುತ್ತಿರುವಿರಿ? ನಾವಿಬ್ಬರು ಒಂದೇ ವಂಶದವರೇ? ಹೌದು ಕರ್ಣ, ನಾನು ಹೇಳುತ್ತಿರುವುದನ್ನು ಕೇಳು. ನೀನು ಕುಂತಿ ದೇವಿಯ ಮೊದಲನೆಯ ಮಗ. ದೇವ, ಅದು ಹೇಗೆ? ಕುಂತಿ ದೇವಿಯು ದುರ್ವಾಸ ಮುನಿಗಳಿಂದ ಪಡೆದ 5 ಮಂತ್ರದಲ್ಲಿ ಮೊದಲು ಸೂರ್ಯದೇವನನ್ನು ಪ್ರಾರ್ಥಿಸಿದಳು. ಹೀಗಾಗಿ ನಿನ್ನನ್ನು ಪಡೆದಳು. ಆ ನಂತರ ಜನಿಸಿದವನು ಧರ್ಮರಾಯ, 3ನೇಯವನು ಭೀಮ, 4ನೇಯವನು ಅರ್ಜುನ. ನಂತರ ಕುಂತಿಯು ನಾಪುರದ ರಾಜನಾಗುವವನು. ಆದರೆ ನಿನಗೆ ಇದರ ಅರಿವಿಲ್ಲ. ನಿನ್ನ ಎಡಭಾಗದಲ್ಲಿ ಪಾಂಡವರ ಸಮೂಹ, ಬಲಭಾಗದಲ್ಲಿ ಕೌರವರ ಸಮೂಹ, ಎದುರಿನಲ್ಲಿ ಮಾದ್ರ ಮಾಗದ ಯಾದವಾದಿಗಳು. ಇವೆಲ್ಲರ ನಡುವೆ ಓಲಗದಲ್ಲಿ ಶೋಭಿಸುತ್ತಿರುವ ನೀನು ಇಂತಹ ಮಹಾ ಸೌಭಾಗ್ಯವನ್ನು ಎಸೆದು ಕೌರವರ ಎಂಜಲಿಗೆ ಕೈಯೊಡ್ಡುತ್ತಿರುವೆಯಲ್ಲ ಕರ್ಣ, ನಿನಗೆ ಇದು ಸರಿ ಎನಿಸಿದೆ? ಅಯ್ಯೋ ಗುರುಪತಿಗೆ ಕೇಡಾಯಿತು. ಈ ಕೃಷ್ಣನ ಜೊತೆ ದ್ವೇಷ ಕಟ್ಟಿಕೊಂಡರೆ ಬೆಂಕಿಯಾಗಿ ಪೂರ್ತಿ ಸುಡದೆ ಬಿಡದು. ಈತನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನನ್ನು ಕೊಂದನು. ಈತನ ಹತ್ತಿರ ಮಾತನ್ನು ಏನು ಪ್ರಯೋಜನವಿಲ್ಲ. ಕರ್ಣ, ನಿನ್ನ ಮನಸ್ಸಿನ ವ್ಯಾಕುಲತೆಗೆ ಕಾರಣವೇನು? ಕುಂತಿ ಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗಿಷ್ಟವಿಲ್ಲವೇ? ಕರ್ಣ, ನನ್ನನ್ನು ನಂಬು. ನಾನು ನಿನ್ನನ್ನು ರಾಜನಾಗಿ ಮಾಡುತ್ತೇನೆ. ಮಾತಾಡು ಕರ್ಣ, ಮಾತಾಡು. ಅಯ್ಯೋ ಮರಳು ಮಾಧವ, ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ. ಕೌರವರು ಹಾಗೂ ಪಾಂಡವರು ನನಗೆ ಸೇವೆ ಮಾಡಬೇಕೆಂದಿಲ್ಲ. ನನ್ನನ್ನು ಸಲುಹಿದ ನನ್ನ ಒಡೆಯ ಕೌರವೇಂದ್ರನಿಗೆ ಶತ್ರುಗಳ ತಲೆಯನ್ನು ಕಡೆದು ಅರ್ಪಿಸುವೆನು ಎಂಬ ಕಾತುರದಲ್ಲಿದ್ದೆನು. ಆದರೆ ನೀನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನನ್ನು ಕೊಂದೆನು. ಕೃಷ್ಣನೇ ಕೇಳು, ನಾಳೆ ಈ ಭರತ ಯುದ್ಧದಲ್ಲಿ ನನ್ನ ಭುಜ ಪರಾಕ್ರಮವನ್ನು ತೋರಿಸುತ್ತೇನೆ. ಮಾರಿಗೆ ಔತಣವನ್ನು ಇಡುತ್ತೇನೆ. ಚತುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನನಿಗೆ ನನ್ನ ದೇಹವನ್ನು ಅರ್ಪಿಸುತ್ತೇನೆ. ಆದರೆ ನಿನ್ನ ವೀರರಾದ ಪಾಂಡವರನ್ನು ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ. ಇದು ನನ್ನ ತಂದೆಯಾದ ಸೂರ್ಯದೇವನ ಮೇಲಾಣೆ. ನಾನಿನ್ನು ತೆರಳುತ್ತೇನೆ ಕೃಷ್ಣ, ನಾನಿನ್ನು ತೆರಳುತ್ತೇನೆ. ಧನ್ಯವಾದ.